2 ತಿಂಗಳು ಆದ್ಮೇಲೆ ಬ್ಯಾಂಕ್ನಾಗ ಬಾಂಡ್ ಹೆಂಗ್ ಕೊಡ್ತಾರ ನಿಮ್ಗೆ ಡಿಪಾಸಿಟ್ ಏನೋ ರೊಕ್ಕ ಇಡೋದಾಗ ಇಷ್ಟು ವರ್ಷ ಇಲ್ಲಿ ಆ ಬಾಂಡ್ ಕೊಡ್ತಾರಲ್ಲ ಹಂಗೆ ಬಾಂಡ್ 2,000 ಬಾಂಡ್ ಕೊಡ್ತೀವಿ. ನೀವು ಯಾವಾಗ ಶೇರ್ದಾರ ಆಗಂಗಿಲ್ಲ ಅಂತೀರಿ ನಿಮ್ಗೆ ರೊಕ್ಕ ಬೇಕಾತ ಆ ರೊಕ್ಕ ನಿಮ್ಗೆ ರಿಟರ್ನ್ ಕೊಡ್ತೀವಿ. ಆಮೇಲೆ ಕೊಟ್ಟ ಮೇಲೆ ಹೊಳ್ಳಿ ರಿಟರ್ನ್ ತಗೊಳಂಗಿಲ್ಲ. ಯಾಕಂದ್ರೆ ಇನ್ನೊಬ್ಬ ತಗೊಂಡ್ರಿ ಇಲ್ಲೇ ಮಾಡ್ತೀನಿ, ಈಗ ಮಾಡ್ತೀನಿ, ಇಲ್ಲಿ ಕುಂತಲ್ಲೇ ಮಾಡ್ತೀನಿ, ನನ್ನ ಕಡೆ ಅದಾವ. ಇಲ್ಲ ಇಲ್ಲ ಅಂದ್ರೆ 350 ಜನ ಆದ್ಮೇಲೆ ನಾವು ತಗೊಳಲ್ಲ ಇನ್ಯಾರ್ದು. ಈಗ ದಿನ 15-20 ಜನ ಆಗ್ತಾ ಇದ್ದಾರೆ. ಇದನ್ನ ಮುಗಿಸ್ಕೊಂಡು ಬಡ್ಡಿ ಹೊಡ್ತೀವಿ. ಈಗ ಅಂದ್ರೆ ಹಳ್ಳಿಯವರು ಇಷ್ಟು ರೇಟಿಗೆ ಟೋಟಲಿ ಪೂರಾ ನಾವು ತಿನ್ನ ಉಣ್ಣದ ಒಂದ್ ಪದಾರ್ಥ ಬಿಟ್ಟು ಟ್ಯಾಕ್ಟ್ರಿ ಒಂದ್ ಬಿಟ್ಟು ರಂಟಿ ಪೂರ್ತಿ ಊಟದ ತಾಡ್ಕೊಲ್ಲ ಹಗ್ಗ ಕುಡ್ಗೋಲ ಕಂದ್ಲಿ ಪೈಪಿನ ಸಮಾನ ಅವು ಎಲ್ಲ ಪೈಪ್ ಕೊಡಲ್ಲ. ಎಲ್ಲ ಪೂರಾ ಅಂಗಡಿ ಐತಿ. ಬಸವೇಶ್ವರ ಬಸವೇಶ್ವರ ಆಟೋಮೊಬೈಲ್ಸ್ ಪಕ್ಕಕ್ಕ ಐತಿ, ಹೊಸ ಬಸ್ ಸ್ಟ್ಯಾಂಡ್ ಚಿಕ್ಕಗಾಂವ್. ನಮ್ಮಲ್ಲಿ ಟೋಟ್ಲಿ ಚಾಪ್ ಕಟ್ರ ಅವು ಎಲ್ಲ ಈಗ ಏನ್ ಅದಾವಲ್ಲ ಅಲ್ಲಿ ಒಂದ್ 50,000 ರೂಪಾಯಿ ಒಂದು ಚಾಪ್ ಕಟ್ರ ಸಿಕ್ಕತ್ತಂತ ಹಂಗ ಅಡ್ವಾನ್ಸ್ 50 ಸಿಕ್ಕತ್ತಂದ್ರೆ ಇನ್ನೊಬ್ಬ ಎಜೆಟ್ 5 ತಿಂತಾನ, 55 ಮಾಡ್ತಾನೆ, ಇನ್ನೊಬ್ಬ ಎಜೆಟ್ 5 ತಿಂತಾನ, 60 ಮಾಡ್ತಾನೆ, ಇನ್ನೊಬ್ಬ 5 ತಿಂತ ಕೊಡ್ತಾನ. ನಾವೇನ್ ಮಾಡ್ತೀವಿ ಡೈರೆಕ್ಟ್ ಇನ್ನೊಂದ್ ಸ್ವಲ್ಪ ದಿವಸದಾಗ ಇಲ್ಲೇ ಆದ್ರ ಅಂಗಡಿ ತೆಗಿತೀವಿ ಅಂತ ಸಾವೂರಾಗ ಇನ್ನೊಂದ್ 2 ತಿಂಗಳು ಒಳಗೆ ಎಲ್ಲಾರ ರೈತರು ಇಲ್ಲೇ ನಮ್ ರೇಟ್ ಈಗ ಯಾವ್ದೋ ಸಂಬಂಧ